ನಿಮ್ಮ ರಾಶಿಯಲ್ಲಿ ಶನಿ ದೋಷಗಳು ಕಂಡುಬಂದಾಗ ಯಾವೆಲ್ಲ ಪರಿಣಾಮಗಳು ಬೀರುತ್ತದೆ ಮತ್ತು ಇದಕ್ಕೆ ಪರಿಹಾರ ಕ್ರಮಗಳು ಏನು? ಜನ್ಮಕುಂಡಲಿಯಲ್ಲಿ ಸಾಡೆ ಸಾತಿ ಅಥವಾ ಅಷ್ಟಮ ಪ್ರಭಾವವು ಆರಂಭವಾದಾಗ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗುತ್ತದೆ. ಶನಿ ಪೂಜೆ, ಗ್ರಹಶಾಂತಿ ಪೂಜೆಗಳಿಂದ ಕೆಲವು ಸಮಸ್ಯೆಯನ್ನು ಪರಿಹರಿಸಬಹುದು. ಇದರಿಂದಾಗಿ ಶನಿದೇವನನ್ನು ತೃಪ್ತಿಗೊಳಿಸಬಹುದು ಹಾಗೂ ಕಠಿಣ ಸಮಯದಲ್ಲಿ ಬರುವ ಸಂಕಷ್ಟಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಈ ಶನಿ ದೋಷ ಯಾರಿಗೆ ಬರುತ್ತದೆ ಮತ್ತು ಇದಕ್ಕೆ ನಿವಾರಣಾ ಕ್ರಮಗಳೇನು ಅಂತ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಿದ್ಧಿ ಮಂತ್ರಂ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೇನಾದರೂ ಇಂತಹ ಯಾವುದೇ ದೋಷಗಳು ಜಾತಕದಲ್ಲಿ ಕಂಡುಬಂದರೆ ಶಾಶ್ವತವಾದ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಸಂಪೂರ್ಣವಾಗಿ ಯಾವುದೇ ದೋಷವಿದ್ದರೂ ಪರಿಹಾರ ಹೇಳುತ್ತಾರೆ. ಇನ್ನು ಮಕರ ಹಾಗೂ ಕುಂಭ ರಾಶಿಗಳ ಅಧಿಪತಿ ಶನಿ. ಶನಿಯು 7ನೇ ಮನೆಯಲ್ಲಿದ್ದಾಗ ತುಂಬ ಪ್ರಬಲನಾಗಿರುತ್ತಾನೆ. ಶನಿಯು ತುಲಾ ರಾಶಿಯಲ್ಲಿ 7ನೇ ಮತ್ತು ಮೇಷ ರಾಶಿಯಲ್ಲಿ ಬೀಳುತ್ತಾನೆ. ಶನಿಯು ತುಲಾ ಮತ್ತು ವೃಷಭ ರಾಶಿಯವರಿಗೆ ಲಾಭದಾಯಕವಾಗಿರುತ್ತಾನೆ. ಶನಿಯ ವಕ್ರದೃಷ್ಟಿಯಿಂದಾಗಿ ವ್ಯಾಪಾರದಲ್ಲಿ ಏಳು ಬೀಳು, ಆರೋಗ್ಯದ ಸಮಸ್ಯೆ ಮುಂತಾದ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತದೆ. ಒಬ್ಬರ ಜನ್ಮ ಕುಂಡಲಿಯಲ್ಲಿ ಸಾಡೆ ಸಾತಿ ಅಥವಾ ಅಷ್ಟಮ ಪ್ರಭಾವವು ಆರಂಭವಾದಾಗ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗುವವು. ಶನಿ ಪೂಜೆ, ಗ್ರಹಶಾಂತಿ ಪೂಜೆಗಳಿಂದ ಕೆಲವು ಸಮಸ್ಯೆಯನ್ನು ಪರಿಹರಿಸಬಹುದು. ಇದರಿಂದಾಗಿ ಶನಿದೇವನನ್ನು ತೃಪ್ತಿಗೊಳಿಸಬಹುದು ಹಾಗೂ ಕಠಿಣ ಸಮಯದಲ್ಲಿ ಬರುವ ಸಂಕಷ್ಟಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಪೂಜೆಯನ್ನು ಹೊರತುಪಡಿಸಿ ಹಲವಾರು ರೀತಿಯ ಪರಿಹಾರಗಳನ್ನು ನಾವು ಪಾಲಿಸಬಹುದು. ಶನಿ ಮಂತ್ರ ಜಪಿಸುವುದರ ಮೂಲಕ ಬರುವಂತಹ ಸಂಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ಶನಿ ಮಂತ್ರ ಜಪಿಸುವಾಗ ಪಶ್ಚಿಮ ಮುಖವಾಗಿ ನಿಂತು ಜಪಿಸಬೇಕು. ದಿನದಲ್ಲಿ 7 ಬಾರಿ ಇದನ್ನು ಜಪಿಸಬೇಕು. ರುದ್ರಾಕ್ಷಿ ಮಾಲೆಯನ್ನು ಹಿಡಿದುಕೊಂಡು 108 ಬಾರಿ ಈ ಮಂತ್ರವನ್ನು ಜಪಿಸಿ. ಕೊನೆಯದಾಗಿ ಶನಿ ಬೀಜ ಮಂತ್ರ ಒಂದು ಪುಸ್ತಕದಲ್ಲಿ ಅದನ್ನು ಬರೆದಿಟ್ಕೊಂಡು ನಾವು ಹೇಳಿಕೊಟ್ಟ ಹಾಗೆ ಅದನ್ನು ಹೇಳಬೇಕು. ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ. ನಿಮ್ಮ ಜೇಬಿನಲ್ಲೂ ಆ ಪೇಪರನ್ನು, ಮಂತ್ರ ಬರೆದಿರುವಂತಹ ಪೇಪರನ್ನು ಇಟ್ಕೋಬೇಕು. ಓಂ ಪ್ರೌಂ ಪ್ರೀಂ ಪ್ರೌಂ ಸಹ ಶನೇಶ್ವರಾಯ ನಮಃ. ಈ ಮಂತ್ರನ ನೀವು 108 ಬಾರಿ ಹೇಳಬೇಕಾಗುತ್ತೆ. ಇನ್ನು ಶನಿಯ ಮೂಲ ಮಂತ್ರ, ಶನಿಯ ಗಾಯತ್ರಿ ಮಂತ್ರವನ್ನು ಕೂಡ ನೀವು ಹೇಳಿಕೊಳ್ಳಬಹುದು. ಓಂ ಶನೇಶ್ವರಾಯ ವಿದ್ಮಯೇ ಸೂರ್ಯಪುತ್ರಾಯ ಧೀಮಹಿ ತನ್ನೋ ಮಂಡ ಪ್ರಚೋದಯಾತ್. ಇದು ಅಷ್ಟೇ ಶನಿಯ ಮೂಲ ಮಂತ್ರದ ಗಾಯತ್ರಿ ಮಂತ್ರ. ಈ ಮಂತ್ರವನ್ನು ಭಕ್ತಿ ಶ್ರದ್ಧೆಯಿಂದ 108 ಬಾರಿ ಯಾರಿಗೆ ಶನಿ ದೋಷ ಇರುತ್ತದೋ ಅವರು ಹೇಳುತ್ತಾ ಬಂದರೆ ಖಂಡಿತವಾಗಿಯೂ ಶನಿ ದೋಷ ನಿವಾರಣೆ ಆಗುತ್ತಲೇ ಬರುತ್ತದೆ. ಇದನ್ನು ಮಾಡುವಾಗ ನೀವು ಪಂಡಿತರು, ದೈವಜ್ಞರು ಆದಂತಹ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ.